ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡಿಂಗ್ ವಿಚಾರವನ್ನ ನೋಡ್ತಾ ಇದೀವಿ. ಅದೇನಂದ್ರೆ ಈ ಗೋಲ್ಡ್ ಬಗ್ಗೆ. ಬಂಗಾರದ ಬೆಲೆ ಏನದು 10 ಗ್ರಾಮ್ಗೆ 1 ಲಕ್ಷಕ್ಕಿಂತ ಕಡಿಮೆಗೆ ಇಳಿಯುತ್ತೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಥವಾ 2027ರ ವೇಳೆಗೆ ಅಂತ ಚರ್ಚೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಸುಮಾರಷ್ಟು ಆರ್ಥಿಕ ತಜ್ಞರು ಅಥವಾ ಕೆಲವೊಂದು ನ್ಯೂಸ್ ಮೀಡಿಯಾಗಳಲ್ಲಿ ಕೂಡ ಈ ನ್ಯೂಸ್ ಅನ್ನೋದು ಹೊರಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಅಫಿಷಿಯಲ್, ಎಷ್ಟು ಅಧಿಕೃತ, ನಿಜವಾಗ್ಲೂ ಅಷ್ಟೊಂದು ಕಡಿಮೆ ಆಗುತ್ತಾ ಬಂಗಾರದ ಬೆಲೆ? ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಏನು ರಷ್ಯಾ ಇತ್ತೀಚೆಗೆ ಏನು ಅಮೆರಿಕದಿಂದ ನಿರ್ಬಂಧಿಸಲ್ಪಟ್ಟಿದೆ, ಅಂದ್ರೆ ಅಮೆರಿಕದ ಡಾಲರ್ ಅನ್ನು ಯೂಸ್ ಮಾಡದೆ ಸ್ಯಾಂಕ್ಷನ್ಸ್ ಅನ್ನ ವಿಧಿಸಿದ್ದಾರೆ. ಮತ್ತೆ ಅಮೆರಿಕ ಮತ್ತೆ ರಷ್ಯಾ ಅನ್ನೋದು ಟ್ರೇಡ್ ಡೀಲ್ಸ್ ಅನ್ನ ಡಾಲರ್ ಮುಖಾಂತರನೇ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರು ಕೂಡ ವರದಿ ಅನ್ನೋದು ಬರ್ತಾ ಇದೆ. ಇಷ್ಟಕ್ಕೂ ಇದು ಸತ್ಯನ ಅಥವಾ ಸುಳ್ಳು ಪ್ರಚಾರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕ್ಲಾರಿಟಿಯನ್ನ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಅದೇ ರೀತಿ ಇಫ್ ಇನ್ ಕೇಸ್ ನೀವೇನಾದ್ರೂ ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇದು ತಗೊಳ್ಳೋದಕ್ಕೆ ಒಂದು ಒಳ್ಳೆ ಟೈಮಾ? ಇಫ್ ಇನ್ ಕೇಸ್ ನಿಜವಾಗ್ಲೂ ವೆಯ್ಟ್ ಮಾಡಿದೀವಿ ಅಂತಂದ್ರೆ ಕಡಿಮೆ ಆಗೋ ಸಾಧ್ಯತೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ನೀವೇನಾದ್ರೂ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕ್ರಿಯೇಟಿವ್ ಕೋದನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಈ ತರ ಫ್ಯೂಚರ್ ಅಪ್ಡೇಟ್ಸ್ಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್, ಬಂಗಾರದ ಬೆಲೆ ಇಳಿಯುತ್ತೆ ಅನ್ನೋದಕ್ಕೂ ಮೊದಲು ಈ ಬಂಗಾರದ ಬೆಲೆ ಏರಿಕೆ ಮತ್ತೆ ಇಳಿಕೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಏನಕ್ಕೆ ಈ ತರ ಪ್ರಿಡಿಕ್ಟ್ ಮಾಡ್ತಾ ಇದ್ರೆ ಬಂಗಾರ ಕಡಿಮೆ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ರೀಸನ್ಸ್ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಅಂಡ್ ಈ ಬಂಗಾರದ ಪ್ರೈಸ್ ಅನ್ನೋದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋದು ಡಿಪೆಂಡಿಂಗ್ ಆನ್ ಈಗ ಮಾರ್ಕೆಟ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಸಪ್ಲೈ ಮತ್ತೆ ಡಿಮ್ಯಾಂಡ್ ಬೇಸ್ ಮೇಲೆ. ಈಗ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಇದೆ ಅಂತಂದ್ರೆ, ಸಪ್ಲೈ ಕಮ್ಮಿ ಇದೆ ಅಂದ್ರೆ ಆಗ ಪ್ರೈಸ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಡಿಮ್ಯಾಂಡ್ ಅನ್ನೋದು ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇದೆ ಅಂತಂದ್ರೆ ಆ ಟೈಮ್ ಅಲ್ಲಿ ಬೆಲೆ ಅನ್ನೋದು ಕಡಿಮೆ ಆಗುತ್ತೆ. ಒಂದು ಡಿಪೆಂಡಿಂಗ್ ಆನ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂಡ್ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಇನ್ನೊಂದು ಕೇಂದ್ರ ಬ್ಯಾಂಕ್ ನ ನೀತಿ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಕರೆನ್ಸಿ ಆಗಿರ್ಬೋದು. ಈಗ ಸೆಂಟ್ರಲ್ ಬ್ಯಾಂಕ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ನಮ್ದು RBI ಬ್ಯಾಂಕ್ ಏನಿದೆ, ಸೊ RBI ಬ್ಯಾಂಕ್ ಯಾವ ತರ ನೀತಿ ಅಂದ್ರೆ ಯಾವ ತರ ರೆಗ್ಯುಲೇಷನ್ಸ್ ಅನ್ನ ಹೊರಡಿಸುತ್ತೆ ಅನ್ನೋದ್ರ ಮೇಲೆ ಕೂಡ ಈ ಬಂಗಾರದ ವ್ಯಾಲ್ಯೂ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಯಾವ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಕರೆನ್ಸಿ ಎಕ್ಸ್ಚೇಂಜ್ ಆಗಿರ್ಬೋದು, ವ್ಯಾಲ್ಯೂ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬಡ್ಡಿ ದರಗಳಾಗಿರ್ಬೋದು. ಅಂದ್ರೆ ಇನ್ನೊಂದು ಅರ್ಥ ಆಗೋ ರೀತಿ ಕೂಡ ಹೇಳ್ಬೇಕು ಅಂತಂದ್ರೆ, ಈಗ ಬ್ಯಾಂಕ್ RBI ಬ್ಯಾಂಕ್ ಏನಾದ್ರು ಬಡ್ಡಿ ದರಗಳನ್ನ ಜಾಸ್ತಿ ಮಾಡಿದೆ ಅನ್ಕೊಳ್ಳಿ, ಅವಾಗ ಇದು ಬಂಗಾರ ಅನ್ನೋದು ಒಂದು ಸೇಫ್ ಅಸೆಟ್ ಅಂತ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಇದೊಂದು ಬಂಗಾರದ ವ್ಯಾಲ್ಯೂ ಎಷ್ಟೇ ಇರುತ್ತೆ. ಅದೇ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ FD ಮಾಡ್ಲಿಕ್ಕೆ ಜಾಸ್ತಿ ಬ್ಯಾಂಕಿಗೆ ಹೋಗ್ತಾರೆ. ಅವಾಗ ಯಾಕಂತಂದ್ರೆ ಅವ್ರ ಮಾಡಿರೋ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಬಟ್ ಈ ಗೋಲ್ಡ್ ಅಲ್ಲಿ ಅನ್ನೋದು ಇಂಟ್ರೆಸ್ಟ್ ಯಾವ್ದು ಇರೋದಿಲ್ಲ. ಅದು ವ್ಯಾಲ್ಯೂ ಏನಿದೆ ಅಷ್ಟು ಮಾತ್ರ ನಮ್ಗೆ ಸಿಗೋದು. ಆ ತರ ಏನಾದ್ರು ಬಡ್ಡಿ ಜಾಸ್ತಿ ಮಾಡಿದೆ RBI ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ಸ್ ಅಂದಾಗ ಆ ಟೈಮ್ ಅಲ್ಲೂ ಕೂಡ ಈ ಗೋಲ್ಡ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋ ಸಾಧ್ಯತೆಗಳಿರ್ತದೆ. ಸೊ ಇದು ಒಂದು ರೀಸನ್ ಏರಿಕೆ ಇಳಿಕೆಗಳಿಗೆ, ಏನೋ ಒಂದು ಕೇಂದ್ರದ ಬ್ಯಾಂಕ್ ನೀತಿ ಅನ್ನೋದು ಕೂಡ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಜಾಗತಿಕವಾಗಿ ಅಂದ್ರೆ ವರ್ಲ್ಡ್ ವೈಡ್ ಆಗ್ತಾ ಇರ್ತಕ್ಕಂಥ ಅವ್ಯವಸ್ಥೆ ಆಗಿರ್ಬೋದು ಅಥವಾ ಯುದ್ಧ, ಆರ್ಥಿಕ ಚತುರ್ಯಗಳಿಂದ, ಆ ಕಾರಣಗಳಿಂದ ಕೂಡ ಈ ಗೋಲ್ಡ್ ವ್ಯಾಲ್ಯೂ ಡಿಪೆಂಡ್ ಆಗಿರ್ತದೆ. ಈಗ ಯುಕ್ರೇನ್ ಮತ್ತೆ ರಷ್ಯಾ ವಾರು ಇನ್ನು 4-5 ವರ್ಷಗಳಿಂದ ನಡೀತಾ ಇದೆ ಅಲ್ವಾ. ಆತರ ಅನ್ಸ್ಟೆಬಿಲಿಟಿ ಇದೆ ವರ್ಲ್ಡ್ ವೈಡ್ ಅಂತಂದಾಗ, ಜಿಯೋ ಪಾಲಿಟಿಕಲ್ ಅನ್ಸ್ಟೆಬಿಲಿಟಿ ಇದೆ ಅಂದಾಗ ಅದು ಕೂಡ ಡಿಪೆಂಡ್ ಆಗಿರ್ತದೆ. ಸೊ ಈ ಗೋಲ್ಡ್ ವ್ಯಾಲ್ಯೂ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಲಿಕ್ಕೆ, ಇಫ್ ಇನ್ ಕೇಸ್ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಏನಾದ್ರು ನಿಂತಿದೆ ಅಂತಂದ್ರೆ ಈ ಗೋಲ್ಡ್ ವ್ಯಾಲ್ಯೂ ಅನ್ನೋದು ಕೂಡ ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಅಂಡ್ ಈಗ ಏನಕ್ಕೆ ಈ ತರ ಪ್ರಿಡಿಕ್ಟ್ ಮಾಡ್ತಾ ಇದ್ರೆ ಗೋಲ್ಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ರೀಸನ್ಸ್ ಹೇಳ್ತಾ ಹೋಗ್ತೀನಿ ಏನಕ್ಕೆ ಅಂತ. ನಂಬರ್ 1 ರೀಸನ್ ಏನಪ್ಪಾ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿರೋದ್ರ ಪ್ರಕಾರ, ಪದೇ ಪದೇ ಕ್ಲೈಮ್ ಮಾಡ್ತಿರೋದ್ರ ಪ್ರಕಾರ, ಈಗ ರಷ್ಯಾ ಉಕ್ರೇನ್ ವಾರ್ ಏನಿದೆ ಅದೊಂದು ಫೈನಲ್ ಹಂತಕ್ಕೆ ತಲುಪಿದೆ. ಈಗಾಗಲೇ ಏನು ಜೆಲೆನ್ಸ್ಕಿ ಅವ್ರ ಜೊತೆ ಮತ್ತೆ ರಷ್ಯಾ ಪುಟಿನ್ ಅವ್ರ ಜೊತೆ ಮಾತಾಡಿದ್ವಿ. ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ವಾರ್ ಏನಿದೆ, ಯುದ್ಧ, ಇದು ಅಂತ್ಯವಾಗುತ್ತೆ, ಕದನ ವಿರಾಮ ಆಗುತ್ತೆ ಅಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಈ ಯುದ್ಧ ನಿಜವಾಗ್ಲೂ ಅಂತ್ಯ ಆಗಿದೆ, ರಷ್ಯಾ ಉಕ್ರೇನ್ ವಾರ್ ಅಂತಂದ್ರೆ, ಅದು ಜಾಗತಿಕ ಏನು ಈ ಗೋಲ್ಡ್ ಮಾರ್ಕೆಟ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಇಫ್ ಇನ್ ಕೇಸ್ ಅದು ಆಲ್ ಆಫ್ ಸಡನ್ ಸ್ಟಾಪ್ ಆಗಿದೆ ವಾರ್ ಅಂತಂದ್ರೆ, ಈ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಅನ್ನೋದು ಕಡಿಮೆ ಆಗಿ ಗೋಲ್ಡ್ ವ್ಯಾಲ್ಯೂ ಕೂಡ ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಇರ್ತದೆ. ಇದು ಒಂದು ಪಾಯಿಂಟ್ ಆಗಿರ್ತದೆ. ಯಾಕಂತಂದ್ರೆ ಅವಾಗ ಈ ಏನು ಸೇಫ್ಟಿಗೋಸ್ಕರ ಅಥವಾ ಒಂದು ಸೇಫ್ ಅಸೆಟ್ ಅಂತ ಏನು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದು ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗಿ ಮತ್ತೆ ಈ ಕಡೆ ಸ್ಟಾಕ್ ಮಾರ್ಕೆಟ್ಸ್ ಗಳಿಗೆ ಬರೋ ಸಾಧ್ಯತೆಗಳು ಕೂಡ ಇರ್ತದೆ. ಇದು ಫಸ್ಟ್ ರೀಸನ್. ಅಂಡ್ ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರೆ, ಈ ಡಾಲರ್ ನ ಆಧಿಪತ್ಯ ಅನ್ನೋದು ಮತ್ತೆ ಸ್ಟಾರ್ಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಏನಕ್ಕಂತಂದ್ರೆ, ಇತ್ತೀಚೆಗೆ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ತನ್ನ ವ್ಯಾಪಾರ ಒಪ್ಪಂದಗಳನ್ನ ರಷ್ಯಾ, ಅಮೆರಿಕ ಮತ್ತೆ ಡಾಲರ್ ಮೂಲಕ ಮಾಡ್ತವೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಸುದ್ದಿಗಳು ಇತ್ತೀಚೆಗೆ ನಾವು ಓದ್ತಾ ಇದೀವಿ. ಅದು ನಿಜವೇ ಆಗಿದೆ ಅಂತಂದ್ರೆ, ಎಲ್ಲಾ ಟ್ರೇಡ್ ಡೀಲ್ಗಳು ಮತ್ತೆ ಡಾಲರ್ ಮುಖಾಂತರನೇ ಆಗುತ್ತೆ ಅಂತಂದ್ರೆ, ಈ ಡಾಲರ್ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗಿ ಗೋಲ್ಡ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋ ಸಾಧ್ಯತೆಗಳಿರ್ತದೆ. ಯಾಕಂತಂದ್ರೆ ಯಾವಾಗ ಡಾಲರ್ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗುತ್ತೋ ಜನ ಅನ್ನೋದು ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ, ಡಾಲರ್ ಬಾಂಡ್ಸ್ ಅನ್ನ ತಗೊಳ್ಲಿಕ್ಕೆ ಹೋಗ್ತಾರೆ. ಈ ಗೋಲ್ಡ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಅಂಡ್
ಇದರ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಗೋಲ್ಡ್ ಡಿಮ್ಯಾಂಡ್ ಕಡಿಮೆ ಆಗುತ್ತೋ ಆವಾಗ ಈ ಒಂದು ಗೋಲ್ಡ್ ವ್ಯಾಲ್ಯೂ ಕೂಡ ಕಡಿಮೆ ಆಗೋ ಸಾಧ್ಯತೆಗಳಿರ್ತದೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಬ್ರಿಕ್ಸ್ ದೇಶಗಳ ಪ್ರಭಾವ ಅಂತಾನೆ ಹೇಳ್ಬೋದು. ಈ ಬ್ರಿಕ್ಸ್ ದೇಶಗಳು ಏನಿದಾವೆ, ಈ ಬ್ರಿಕ್ಸ್ ದೇಶಗಳಲ್ಲಿ ಈ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಬಂಗಾರದಲ್ಲಿ 20% ಸ್ಟಾಕ್ ಅನ್ನ ಇವರೇ ಹೊಂದಿದ್ದಾರೆ. ಪರ್ಸೆಂಟ್ ಅಷ್ಟು ಶೇರು ಇವ್ರ ಬಳಿನೇ ಬಂಗಾರ ಇದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಗೋಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡೋದು, ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಗೋಲ್ಡ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ 50% ಗೋಲ್ಡ್ ಅನ್ನ ಈ ಬ್ರಿಕ್ಸ್ ದೇಶಗಳೇ ಪ್ರೊಡ್ಯೂಸ್ ಮಾಡ್ತವೆ ಅಂತಾನೆ ಹೇಳ್ಬೋದು. ಇಫ್ ಇನ್ ಕೇಸ್ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಮ್ಮಿ ಆಗಿ ಈ ಯುದ್ಧಗಳನ್ನೋದು ಸ್ಟಾಪ್ ಆಗಿದಾವೆ ಅಂತಂದಾಗ ಈ ಸೆಂಟ್ರಲ್ ಬ್ಯಾಂಕ್ಸ್ ಆಗಿರ್ಬೋದು ಇವೆಲ್ಲ ಏನ್ ಮಾಡ್ತವೆ, ಈಗ ಏನ್ ಗೋಲ್ಡ್ ರಿಸರ್ವ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡ್ತಾರೆ. ಅವಾಗ ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗುತ್ತೆ. ಅಂಡ್ ಯಾವಾಗ ಡಾಲರ್ ಅನ್ನೋದು ಇಫ್ ಇನ್ ಕೇಸ್ ಅಮೆರಿಕ ರಷ್ಯಾ ಟ್ರೇಡ್ ಅನ್ನೋದು ಡಾಲರ್ ಮುಖಾಂತರ ಸ್ಟಾರ್ಟ್ ಆಯ್ತು ಅಂದಾಗ ಈ ಡಾಲರ್ ಡಿಪೆಂಡೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಅವಾಗ ಡಾಲರ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ. ಅವಾಗ ಆಟೋಮೆಟಿಕಲಿ ಗೋಲ್ಡ್ ವ್ಯಾಲ್ಯೂ ಕೂಡ ಕಡಿಮೆ ಆಗೋ ಸಾಧ್ಯತೆಗಳಿರ್ತವೆ. ಅವಾಗ ಗೋಲ್ಡ್ ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದ ಈಗ ಸಪ್ಲೈ ಕೂಡ ಕಡಿಮೆ ಆಗೋ ಸಾಧ್ಯತೆಗಳಿರ್ತದೆ. ಈ ಪ್ರೊಡಕ್ಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗೋ ಸಾಧ್ಯತೆಗಳಿರ್ತದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಫ್ಯೂಚರ್ ಪ್ರಿಡಿಕ್ಷನ್ ಅನ್ನು ನೋಡ್ಕೊಂಡು ಹೇಳೋದಾದ್ರೆ ಈಗ ಏನು 1 ಲಕ್ಷಕ್ಕಿಂತ ಕಡಿಮೆ ಬರುತ್ತೆ ಅಂತ ಏನ್ ಹೇಳ್ತಾ ಇದ್ದಾರೆ ಅಷ್ಟು ಕಡಿಮೆ ಆಗೋದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳುವುದಂದ್ರೆ ಅಷ್ಟು ಕಡಿಮೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಅಂಡ್ ಮೋರ್ ಓವರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ರಷ್ಯಾ ಅಮೆರಿಕ ಮತ್ತೆ ಡಾಲರ್ ಮುಖಾಂತರ ಟ್ರೇಡ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಫಿಷಿಯಲ್ ಏನು ಕನ್ಫರ್ಮೇಶನ್ ಅನ್ನೋದು ರಷ್ಯಾ ಕಡೆಯಿಂದ ಇನ್ನೂ ಬಂದಿಲ್ಲ. ಯಾಕಂತಂದ್ರೆ ಇನ್ನೂ ರಷ್ಯಾ ಅಮೆರಿಕದ ಸ್ಯಾಂಕ್ಷನ್ಗೆ ಒಳಪಟ್ಟಿದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ರಷ್ಯಾ ಮಾಡ್ತಿರೋ ಟ್ರೇಡ್ ಡೀಲ್ಗಳಾಗಿರ್ಬೋದು ಅದು ಏನ್ ಮಾಡ್ತಾ ಇದೆ ರುಬೆಲ್ಸ್ ಇಂದ ಆಗಿರ್ಬೋದು ಅಥವಾ ಯಾವ ಅದರ್ ಕಂಟ್ರಿ ಜೊತೆ ಏನ್ ಡೀಲ್ ಮಾಡುತ್ತೆ ಅವ್ರ ಕರೆನ್ಸಿ ಮುಖಾಂತರ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಇಂಡಿಯಾದ ಜೊತೆ ಒಂದು ಟ್ರೇಡ್ ಡೀಲ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಕರೆನ್ಸಿ ಏನ್ ರೂಪಾಯಿ ಇದೆ ಅದ್ರ ಮೂಲಕ ಅದು ಟ್ರೇಡ್ ಅನ್ನ ಮಾಡ್ತಾ ಇದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ಸ್ಟ್ರಾಟಜಿಕಲಿ ರಷ್ಯಾ ಮತ್ತೆ ಚೈನಾ ಒಂದು ದೊಡ್ಡ ಪ್ರಪಂಚದ ಒಂದು ದೊಡ್ಡ ದೇಶಗಳಾಗಿ ಬೆಳೀತಾ ಇದಾವೆ. ಅಂಡ್ ಅದನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ದೇಶಗಳಿಗೆ ಇಫ್ ಇನ್ ಕೇಸ್ ಇದು ಮತ್ತೆ ಈ ದುಡ್ಡು ಡಾಲರ್ ಅನ್ನ ಡಿಪೆಂಡ್ ಆಗಿ ಅದ್ರ ಕಡೆ ಟ್ರೇಡ್ ಮಾಡಿದೆ ಅಂತಂದ್ರೆ ಅವ್ರಿಗೆ ಒಂದು ಹಿನ್ನಡೆ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಪ್ರಪಂಚಕ್ಕೆ ಕೊಡಕ್ಕೆ ಹೊರಟಿರ್ತಕ್ಕಂಥ ಒಂದು ಸಂದೇಶ ಅನ್ನೋದು ಕೊಡಕ್ಕೆ ಹೋಗಿರೋದು ವಿಫಲ ಆಗುತ್ತೆ ರಷ್ಯಾ ಚೀನಾ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಈಗೇನು ಡಿಡಾಲರೈಸೇಷನ್ ಮಾಡಬೇಕು ಅಂತ ಮುಂದಾಗಿದ್ದಾವೆ ಅದಕ್ಕೂ ಒಂದು ಹಿನ್ನಡೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳೋದಾದ್ರೆ ಇನ್ನು ಫ್ಯೂ ಡೇಸ್ ನೀವು ಯಾರಾದ್ರೂ ಗೋಲ್ಡ್ ಪರ್ಚೇಸ್ ಮಾಡ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿ ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂತಂದ್ರೆ ಈಗ ರಷ್ಯಾ ಉಕ್ರೇನ್ ವಾರ್ ಅನ್ನೋದು ಅಂತ್ಯಗಳು ಸಾಧ್ಯತೆಗಳು ಮಾತುಕತೆಗಳು ನಡೀತಾ ಇದ್ದಾವೆ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ಅದೇನಾದ್ರೂ ನಿಜ ಆಯ್ತು ಅಂದ್ರೆ ಗೋಲ್ಡ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋ ಸಾಧ್ಯತೆ ಹೆಚ್ಚು ಇದೆ. ಅಂಡ್ ಮತ್ತೊಂದು ವಿಚಾರ ಈಗೇನು ಪ್ರಿಡಿಕ್ಟ್ ಮಾಡ್ತಾ ಇದ್ರೆ ಅಥವಾ ಈಗೇನು ಸುದ್ದಿ ಬರ್ತಾ ಇದೆ ರಷ್ಯಾ ಮತ್ತೆ ಅಮೆರಿಕ ಮತ್ತೆ ಟ್ರೇಡ್ ಡೀಲ್ ಡಾಲರ್ ಮುಖಾಂತರ ಆಗುತ್ತೆ ಅಂತ ಅದು ನಿಜಾನೇ ಆಗಿದೆ ಅಂತಂದ್ರೆ ಡಾಲರ್ ವ್ಯಾಲ್ಯೂ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಆಗ ನಾವು ಈ ಗೋಲ್ಡ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿರ್ತದೆ. ಯಾಕಂತಂದ್ರೆ ಅವಾಗ ಗೋಲ್ಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ತಗೊಂಡೋಗಿ ಡಾಲರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಥವಾ ಡಾಲರ್ ಬಾಂಡ್ ಗಳನ್ನ ತಗೊಳ್ತಾರೆ ಅಂತಾನೆ ಹೇಳ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಒಂದು ಕಡಿಮೆ ಆದ್ರೂ ಬಿಲೋ 1 lakh ಬರೋ ಚಾನ್ಸಸ್ ಇರೋದಿಲ್ಲ. ಪ್ರಾಬಬ್ಲಿ 1,20,000 ಅಥವಾ 30,000 ಪರ್ 10 grams ತನಕ ಬರೋ ಸಾಧ್ಯತೆಗಳಿರ್ತದೆ. ಅಂಡ್ ಈಗ ಯಾರಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇರೋರು ಇನ್ನು ಕೆಲವು ದಿನಗಳ ಕಾಲ ಈ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅನ್ನ ನೋಡ್ಕೊಂಡು ಅಂಡ್ ಅದೇ ರೀತಿ ಇನ್ಫಾರ್ಮೇಶನ್ಸ್ ಅನ್ನ ತಿಳ್ಕೊಂಡು ಈ ಪ್ರಿಡಿಕ್ಷನ್ ಪ್ರಕಾರ ವೆಯ್ಟ್ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಈಗ ಕರೆಂಟ್ ಅಫೇರ್ಸ್ ಏನ್ ನಡೀತಾ ಇರುತ್ತೆ ಅದ್ರ ಬೇಸ್ ಮೇಲೆ ಒಂದು ಫ್ಯೂ ಡೇಸ್ ವೆಯ್ಟ್ ಮಾಡಿ ಒಂದು ಡಿಸಿಷನ್ ತಗೊಳ್ಳಿ ಅಂತ ನಾನು ಪರ್ಸನಲಿ ಸಜೆಸ್ಟ್ ಮಾಡ್ತೀನಿ. ಅಂಡ್ ಈಗೇನು ಏನು ಊಹಾಪೋಹಗಳು ಬರ್ತಾ ಇದೆ ಲೆಸ್ ದೆನ್ 1 lakh ಅದಕ್ಕೆ ಯಾವುದೇ ರೀತಿಯಾದ ಅಧಿಕೃತ ಮಾನ್ಯತೆ ಅನ್ನೋದು ಇಲ್ಲ. ಅದು ಜಸ್ಟ್ ಒಂದು ಪ್ರಿಡಿಕ್ಷನ್ ಅಷ್ಟೇ ಅಂತಾನೆ ಹೇಳ್ಬೋದು. ಈಗ ನಾನು ಹೇಳ್ತಿರೋದು ಫ್ಯೂ ಡೇಸ್ ಅಂತಂದ್ರೆ ಚಾನ್ಸಸ್ ಇದೆ ಅಂತಾನೆ, ಕಂಪಲ್ಸರಿ ಆಗುತ್ತೆ ಅಂತ ಯಾವುದೇ ಇವನ್ ನಾನು ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇಲ್ಲ ನಿಮಗೆ. ಇದಿಷ್ಟು ಗೋಲ್ಡ್ ಪ್ರೈಸ್ ಏನು 1 lakh ಬರುತ್ತೆ ಅಂತ ಏನ್ ಪ್ರೆಡಿಕ್ಷನ್ಸ್ ಬರ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇನ್ಫಾರ್ಮೇಶನ್ಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.